ತಾಲೂಕಿನಿಂದ ಬಂದಂಥ ಅಧ್ಯಕ್ಷರುಗಳೇ, ಪ್ರಧಾನ ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ಸಂಘಟನೆಯ ಮುಖಂಡರೇ, ಇವತ್ತು ಬಂಜಾರ ಭೋವಿ ಕೊರ್ಚ ಕೊರ್ಮ ಕ್ಷೇಮಾಭಿವೃದ್ಧಿ ಸಂಘದಿಂದ ತಮಗೆಲ್ಲರಿಗೆ ಹಾರ್ದಿಕವಾದ ಸ್ವಾಗತ ಕೋರುತ್ತಾ, ಇವತ್ತು ಪ್ರಮುಖವಾಗಿ ನಾಗಮೋಹನ್ ದಾಸರ ವರದಿಯ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಆಗಿದೆ, ಮೊನ್ನೆ ಹೋದ ರವಿವಾರ ಜಿಲ್ಲಾ ಮಟ್ಟದಲ್ಲಿ ಭಾಳಷ್ಟು ವಿಮರ್ಶೆ ಆಗಿದೆ. ಮುಂದೆ ಯಾವ ಪ್ರಕಾರ ನಾವು ಹೋರಾಟ ಮಾಡಬೇಕು, ಅದು ತಾಲೂಕು ಮಟ್ಟದಲ್ಲಿ ಆಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ ಮತ್ತು ರಾಜ್ಯ ಮಟ್ಟದಲ್ಲಾಗಲಿ, ಈ ಹೋರಾಟಗಳ ಬಗ್ಗೆನೇ ದಯವಿಟ್ಟು ತಮಗೆ ಯಾರ್ಯಾರ ಮಾತಾಡುವಂಥ ಇದ್ದೀರಿ ಆ ವರದಿಯ ಬಗ್ಗೆ ಬಿಟ್ಟು ಆ ವರದಿಯನ್ನು ತಿರಸ್ಕಾರ ಮಾಡಲಿಕ್ಕೆ ನಾವು ಯಾವ ಪ್ರಕಾರ ಎಲ್ಲರೂ ಕೂಡಿ ಯಾವ ಪ್ರಕಾರ ಹೋರಾಟ ರೂಪಿಸಬೇಕು ಮತ್ತು ಯಾವ ತಾಲೂಕದಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಸಾಧ್ಯ ಇದೆ ಅಂಥವ್ರು ದಯವಿಟ್ಟು ಹೇಳಬೇಕು. ನನಗೆ ಮಾಹಿತಿ ಇದ್ದ ಪ್ರಕಾರ ಈಗಾಗಲೇ ನಾವು ಸೇಡಂ ಸಭೆ ಮಾಡೀವಿ, ಶಹಬಾದ್ ಸಭೆ ಮಾಡೀವಿ ಮತ್ತು ಚಿತ್ತಾಪುರ ಸಭೆ ಮಾಡೀವಿ. ಶಹಬಾದ್ ನಾಳೆ ಮಾಡ್ತಾ ಇದ್ದಾರೆ. ಸೇಡಂದವ್ರು ಏನೋ ಡೇಟ್ ಕೊಟ್ಟಿಲ್ಲ, ಮೊನ್ನೆ 4 ತಾರೀಕು ಹೇಳಿದ್ರು, ಏನೋ ಅವ್ರಿಗೆ ಸ್ವಲ್ಪ ಒಂದು ಅಲ್ಲಿಗೆ ಹೋದ ನಂತರ ಮಾತಾಡ್ತಾರಂತೆ. ಆಳಂದವ್ರು ಏನೋ ಈ 4 ತಾರೀಕು ಏನೋ ಡಿಕ್ಲೇರ್ ಮಾಡಿದ್ದಾರೆ. ಉಳಿದ ತಾಲೂಕದ ಮುಖಂಡರು ಬಂದಿರಿ, ದಯವಿಟ್ಟು ತಮ್ಮ ತಾಲೂಕದ ಪರಿಸ್ಥಿತಿ ಹೇಳಿ, ಅದು ಆದ ನಂತರ ಇದ್ದಂಥ ಮುಖಂಡರು ಸ್ವಾಮಿಗಳು ಜಿಲ್ಲಾ ಮಟ್ಟ ಹ್ಯಾಂಗೆ ಮಾಡಬೇಕು, ಅದು ಆದ ನಂತರ ರಾಜ್ಯ ಮಟ್ಟಕ್ಕೆ ಹ್ಯಾಂಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ದಯವಿಟ್ಟು ಮಾತಾಡುವಂಥ ಸಂಗಾತಿಗಳು ಆ ವರದಿಯ ಮೇಲೆ ವಿಮರ್ಶೆ ಬೇಡ, ನಾವು ಹ್ಯಾಂಗೆ ಮಾಡಬೇಕು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹ್ಯಾಂಗೆ ಮಾಡಬೇಕು ಅದರ ಬಗ್ಗೆನೇ ಒಂದೆರಡೆರಡು ಮಾತು ಹೇಳಬೇಕಂತೇಳಿ ತಮಗೆಲ್ಲರಿಗೆ ಸ್ವಾಗತಿಸುತ್ತಾ, ಮುಂದಿನ ಸಭೆ ಏನಾದರೂ ನಾವು ಹಿರಿಯರು ನಡೆಸ್ಕೊಡ್ತಾರ. ಎಲ್ಲರಿಗೆ ಧನ್ಯವಾದ. ಒಳ ಮೀಸಲಾತಿ ವಿರೋಧಿಸಿ ಬಂಜಾರ ಭೋವಿ ಕೊರ್ಚ ಕೊರ್ಮ ಸಮಾಜದ ಹೋರಾಟಕ್ಕೆ ಜೈ. ಬಂಧುಗಳೇ, ಇವತ್ತು ಬಂಜಾರ ಭೋವಿ ಕೊರ್ಚ ಕೊರ್ಮ ಇನ್ನಿತರ 59 ಜಾತಿಗಳನ್ನು ಸೇರಿಸಿ 63 ಜಾತಿ ಮೇಲೆ ರಾಜ್ಯದಲ್ಲಿ ಆಳುವ ಕಾಂಗ್ರೆಸ್ ಸರ್ಕಾರವು ಅನ್ಯಾಯ ಮಾಡಿದೆ. ಅದಕ್ಕೆ ನಾಗಮೋಹನ್ ದಾಸ್ ಕೊಟ್ಟಂಥ ವರದಿಯನ್ನು ವಿರೋಧಿಸಿ ಮತ್ತೊಮ್ಮೆ ಅದಕ್ಕೆ ರಿವೈಸ್ ಮಾಡಬೇಕು, ಪರಿಷ್ಕರಣೆ ಮಾಡಬೇಕಂತ ಹೇಳಿ ಇವತ್ತಿನ ಸಭೆಯಲ್ಲಿ ಬಂದಂಥ ನಮ್ಮ ಎಲ್ಲ ಬಂಜಾರ ಸಮಾಜದ ಗುರುಗಳಾದ ಪರಶುರಾಮ್ ಮಹಾರಾಜ್, ನಮ್ಮ ಮುರಾರಿ ಮಹಾರಾಜ್, ಸುರೇಶ್ ಮಹಾರಾಜ್, ಕಮಾಲ್ ಮಹಾರಾಜ್ ಹಾಗೂ ಇವತ್ತಿನ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ಬಂಜಾರ ಸಮಾಜದ ಹಿರಿಯರಾದ ಬಂಜಾರ ಸಮಾಜ ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳಾದ ರೇವಣ್ಣ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತಿಸುತ್ತಾ, ಅವರ ಜೊತೆಗೆ ಭೋವಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸಿದ್ದರಾಮ್ ದಂಡೂಲ್ಕರ್ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ರೇವನಾಯಕ್ ಬೆಳಮಗಿ ಸಾಹೇಬರು ತಮ್ಮ ನೇತೃತ್ವದಲ್ಲಿ ಈ ಸಭೆಯನ್ನ ಮುನ್ನಡೆಸಿ ನಮಗೆ ಮಾರ್ಗದರ್ಶನದ ಹೋರಾಟದ ರೂಪುರೇಷೆಗಳನ್ನ ತಿಳಿಸ್ಕೊಳ್ಬೇಕಂತ ವಿನಂತಿ ಮಾಡ್ತೀವಿ.